ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಚಪಾತಿ ಮತ್ತು ರೊಟ್ಟಿಯೊಂದಿಗೆ ಕಾಂಬಿನೇಷನ್ ಆಗಿ ಆರೋಗ್ಯಕರವಾದ ಮತ್ತು ರುಚಿಕರವಾದ 2 ಸೊಪ್ಪಿನ ಸಲಾಡ್ಗಳನ್ನು ನೋಡೋಣ. ಇದನ್ನು ಮಾಡೋದು ಸಹ ತುಂಬ ಈಸಿ, ಹಾಗೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಮೆಂತ್ಯ ಸೊಪ್ಪಿನ ಸಲಾಡನ್ನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಕಹಿ ಗುಣ ಹೊಂದಿದ್ರೂ ಸಹ ಇದರಲ್ಲಿ ಔಷಧೀಯ ಗುಣಗಳು ತುಂಬಾ ಇದೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಅದರ ಎಲೆ ಮತ್ತು ಕುಡಿಗಳನ್ನು ಮಾತ್ರ ಉಪಯೋಗಿಸ್ಕೋಬೇಕು. ಅದರ ಕಡ್ಡಿನ ಉಪಯೋಗಿಸ್ಕೋಬೇಡಿ. ಅದನ್ನು ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ಉಪಯೋಗಿಸ್ಕೊಳ್ಳಿ. ಕಟ್ ಮಾಡಿದರೆ ಸ್ವಲ್ಪ ಕಹಿ ಬರುತ್ತೆ, ಹಾಗಿದ್ದರಿಂದ ಎಲೆಗಳನ್ನು ಮಾತ್ರ ಉಪಯೋಗಿಸ್ಕೊಳ್ಳಿ. ಇದ್ರ ಜೊತೆಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಹಾಕ್ಕೊಳ್ಳಿ. ನೀವು ಡಯಟ್ ಕಾನ್ಷಿಯಸ್ ಇದ್ದರೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ದಂಗೆ, ಎಣ್ಣೆ ಉಪಯೋಗಿಸ್ದಂಗೆ ಸ್ವಲ್ಪ ಕಾಳುಮೆಣಸು ಪೌಡ್ರ್ ಉಪಯೋಗಿಸ್ಕೊಂಬಿಟ್ಟು ಸಹ ಇದನ್ನು ಉಪಯೋಗಿಸ್ಕೋಬೋದು. ಆವಾಗ ಕುಕ್ ವಿತೌಟ್ ಫೈರ್ ಆಗಿ ಸಹ ಈ ಅಡುಗೆಯನ್ನು ರೆಡಿ ಮಾಡ್ಕೋಬೋದು. ಮೆಂತ್ಯ ಸೊಪ್ಪಿನಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರೋದ್ರಿಂದ ಇದು ರಕ್ತಹೀನತೆಯಿಂದ ಬಳಲೋರಿಗೆ ತುಂಬಾ ಸಹಕಾರಿ. ಇದನ್ನು ಹೆಚ್ಚು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಸಹ ಹೆಚ್ಚಾಗತ್ತೆ. ಈ ಸೊಪ್ಪನ್ನು ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತೆ, ಹಾಗೆ ಕೂದಲು ಉದುರೋ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಕೂದಲು ಸಹ ರೇಷ್ಮೆ ಹಂಗೆ ಪಳಪಳ ಹೊಳೆಯುತ್ತೆ. ನಂತರ ಈ ಸಲಾಡಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಗೂ ಹಸಿಮೆಣಸು ಮತ್ತು ಇಂಗನ್ನು ಹಾಕ್ಕೊಳ್ಳಿ. ಇದೆಲ್ಲವನ್ನು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆನ ಆರ್ಲಿಕ್ಕೆ ಇಟ್ಕೊಳ್ಳಿ. ಒಗ್ಗರಣೆ ಮಿಕ್ಸ್ ಮಾಡಬೇಕಾದ್ರೆ ಒಗ್ಗರಣೆ ಆರಿರಬೇಕು, ಯಾಕೆಂದರೆ ಸೊಪ್ಪು ಮತ್ತು ಈರುಳ್ಳಿ ಹಸಿದೇ ಉಪಯೋಗಿಸಿರೋದ್ರಿಂದ ಬಿಸಿ ಬಿಸಿಯಾಗಿ ಈ ಒಗ್ಗರಣೆಯನ್ನು ಹಾಕ್ಕೋಬೇಡಿ. ಇಂಗು ಆಪ್ಷನಲ್ಲು, ಇಂಗು ಬೇಡ ಅನ್ನೋರು ಇಂಗನ್ನು ಸ್ಕಿಪ್ ಮಾಡ್ಕೋಬೋದು. ಹೀಗೆ ಮಾಡಿಕೊಂಡು ನಾವು ಉಪಯೋಗಿಸೋದ್ರಿಂದ ಡಯಟ್ ಮಾಡೋರಿಗೆ ಸಹ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೂ ಡಯಾಬಿಟಿಕ್ ಪೇಷಂಟ್ ಸಹ ಈ ರೀತಿಯಾದ ಸಲಾಡ್ಗಳನ್ನು ಮಾಡಿಕೊಂಡು ತಿನ್ಕೋಬೋದು. ನಂತರ ಈ ಸಲಾಡಿಗೆ ಬೇಕಾದ ಒಂದು ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಪುಟಾಣಿಯನ್ನು ಮಿಕ್ಸಿ ಮಾಡಿ ಆ ಪುಟಾಣಿ ಪೌಡ್ರನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಈ ಪೌಡ್ರ್ ಬದಲಾಗಿ ನೀವು ಸ್ವಲ್ಪ ತೆಂಗಿನ ತುರಿ ಸಹ ಹಾಕ್ಕೋಬೋದು. ಆ ಪೌಡ್ರನ್ನು ಹಾಕಿ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿದರೆ ರುಚಿಯಾದ ಮೆಂತ್ಯ ಸೊಪ್ಪಿನ ಸಲಾಡ್ ಚಪಾತಿಯೊಂದಿಗೆ ರೆಡಿ. ಈಗ ಇನ್ನೊಂದು ಸೊಪ್ಪಿನ ಸಲಾಡನ್ನು ನೋಡೋಣ. ಮೂಲಂಗಿ ಸೊಪ್ಪಿನ ಸಲಾಡ್. ಸಾಮಾನ್ಯವಾಗಿ ಮೂಲಂಗಿ ಸೊಪ್ಪನ್ನು ನಾವು ಕೆಲವೊಮ್ಮೆ ಉಪಯೋಗಿಸ್ತೀವಿ, ಕೆಲವೊಮ್ಮೆ ಅದನ್ನು ಹಾಗೇ ಎಸ್ಬಿಡ್ತೀವಿ. ಮೂಲಂಗಿನ ಮಾತ್ರ ಉಪಯೋಗಿಸ್ತೀವಿ. ಇದಕ್ಕೂ ಸಹ ಹೆಚ್ಚಿನ ಪದಾರ್ಥಗಳೇನು ಅವಶ್ಯಕತೆ ಇಲ್ಲ. ಮೊಳಕೆ ಕಟ್ಟಿದ ಹೆಸರು ಕಾಳು, ಮೂಲಂಗಿ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಮತ್ತು ಒಂದೇ ಒಂದು ಮೂಲಂಗಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಆ ಪ್ರಮಾಣಕ್ಕೆ ಸರಿಯಾಗಿ ತರಕಾರಿ ಮತ್ತು ಕಾಳುಗಳನ್ನು ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆಗೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿ ಉಪಯೋಗಿಸ್ಕೊಳ್ಳಿ. ನಂತರ ಮೂಲಂಗಿನೂ ಸಹ ಚೆನ್ನಾಗಿ ತೊಳೆದು ಚಿಕ್ಕದಾಗಿ, ಆದಷ್ಟು ಚಿಕ್ಕದಾಗಿ ಹೆಚ್ಚೇ ಉಪಯೋಗಿಸ್ಕೊಳ್ಳಿ. ತುರ್ಕೊಂಡ್ರೆ ಅದರ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಿದ್ರಿಂದ ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ ಇದೆಲ್ಲ ಪದಾರ್ಥಗಳನ್ನು ಹೆಚ್ಚೇ ಉಪಯೋಗಿಸ್ಕೊಳ್ಳಿ. ಈರುಳ್ಳಿನ ಹಾಕಿದ ನಂತರ ಹೆಚ್ಚೊತ್ತು ಇಟ್ಕೋಬಾರ್ದು. ಈರುಳ್ಳಿ ಹಾಕಿದ ಮೇಲೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಗಂಟೆಗಳಲ್ಲೇ ಇದನ್ನು ಖಾಲಿ ಮಾಡಿಕೊಂಡ್ರೆ ಇದರಲ್ಲಿರುವ ಆರೋಗ್ಯದ ಗುಣಗಳೆಲ್ಲವೂ ನಮ್ಮ ದೇಹಕ್ಕೆ ಸಿಕ್ಕತ್ತೆ. ಇಲ್ಲ ಅಂದರೆ ನೀವು ಸರ್ವ್ ಮಾಡೋಕ್ಕಿಂತ ಸ್ವಲ್ಪ ಮೊದಲು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ. ಬಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ರೆಡಿ ಮಾಡಿಟ್ಕೊಂಡು ನಾವು ಯಾವಾಗ
ಊಟಕ್ಕೆ ರೆಡಿ ಮಾಡ್ಕೋತೀವಿ ಆ ಟೈಮಲ್ಲಿ ಈರುಳ್ಳಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸ ಸಹ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಕಾಯಿ ತುರಿ ಸಹ ಉಪಯೋಗಿಸಿದ್ದೀನಿ. ಕಾಯಿ ತುರಿ ಬೇಡ ಅನ್ನೋರು ಕಾಯಿ ತುರಿಯನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೊಂದು ಒಗ್ಗರಣೆ ಸಹ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಬೇಡ ಅನ್ನೋರು ಸಹ ಒಗ್ಗರಣೆಯನ್ನು ಸ್ಕಿಪ್ ಮಾಡಿಕೊಂಡು ಮೆಂತ್ಯ ಸೊಪ್ಪಿನ ಸಲಾಡ್ ಥರನೇ ಇದಕ್ಕೂ ಕಾಳು ಮೆಣಸು ಪೌಡ್ರನ್ನು ಉಪಯೋಗಿಸ್ಕೊಂಡು ರೆಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಮಾಮೂಲಾಗಿ ನಾವೆಲ್ಲ ಅಡುಗೆಗಳಿಗೆ ಮಾಡ್ಕೊಳ್ಳೋ ಥರನೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹಸಿಮೆಣಸು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಸಲಾಡ್ಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿದ್ರೆ ರುಚಿಯಾದ ಮೆಂತ್ಯ ಸೊಪ್ಪಿನ ಸಲಾಡ್ ಚಪಾತಿ ಅಥವಾ ರೊಟ್ಟಿಯೊಂದಿಗೆ ರೆಡಿಯಾಗತ್ತೆ. ಈ ಎರಡೂ ರೆಸಿಪಿಗಳನ್ನು ಕುಕ್ ವಿತೌಟ್ ಫೈರ್ ಆ್ಯಕ್ಟಿವಿಟಿಗೆ ಸಹ ನಾವು ಮಾಡ್ಕೋಬೋದು. ಆದರೆ ಒಗ್ಗರಣೆ ಹಾಕ್ದಂಗೆ ನಾವು ಕಾಳುಮೆಣಸು ಪೌಡ್ರನ್ನ ಮಾತ್ರ ಉಪಯೋಗಿಸೋದ್ರಿಂದ ಆ ರೀತಿಯಾದ ಅಡುಗೆಗಳಿಗೆ ನಾವು ಮಾಡ್ಕೋಬೋದು. ನೀವು ಸಹ ಈ ಸಲಾಡನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟು ರುಚಿಕರವಾದ ಸಲಾಡನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸರಿ ಮಾಡಿದರೆ ಖಂಡಿತ ಪದೇ ಮಾಡೇ ಮಾಡ್ತೀರಾ. ಈಗ ರುಚಿಯಾದ ಸೊಪ್ಪಿನ ಸಲಾಡ್ ಚಪಾತಿಯೊಂದಿಗೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.